ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಬಂದು ಯೂಟ್ಯೂಬಲ್ಲಿ ಕೆಲವೊಂದು ಪಾಸಿಟಿವ್ ಮತ್ತು ಕೆಲವೊಂದು ನೆಗೆಟಿವ್ ವಿಷಯಗಳು ನನಗೆ ಸ್ವಲ್ಪ ದಿನಗಳಿಂದ ಅನ್ನಿಸ್ತಾ ಇರೋದು. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಬ್ಬರು ಒಂದು ಸೋಷಿಯಲ್ ಮೀಡಿಯಾ ಅಂತಂದರೆ ಅದರಲ್ಲಿ ಕೆಲವೊಂದು ಪಾಸಿಟಿವ್ಗಳನ್ನ ತೊಗೋತೀವಿ, ಹಾಗೆ ನೆಗೆಟಿವ್ಗಳನ್ನ ನೋಡಿ ನಾವು ಹೇಗೆ ಅದರಿಂದ ಬಚಾವಾಗಬೇಕು, ಅದರಿಂದ ಏನು ಅವೇರ್ನೆಸ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ವಿಚಾರಗಳನ್ನ ತಿಳ್ಕೊತಾ ಬರ್ತೀವಿ. ಮೊದಲನೇದಾಗಿ ಬಂದು ನಂಗೆ ತುಂಬಾ ಒಂಥರ ಬೇಜಾರು. ಅವ್ರನ್ನ ನೋಡಿದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಈ ರೀತಿಯಾಗಿ ಸತ್ತೋಗಿದ್ದಾರೆ. ಪಾಪ ತುಂಬಾ ಬೇಜಾರಾಗುತ್ತೆ. ಪವನ್ ಅಂತ ಹೇಳಿ ಒಂದು ಹುಡುಗ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದ್ದಿದ್ದು. ನಾನು ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡಿದ್ರೆ ಅತಿ ಹೆಚ್ಚಾಗಿ ವೀಡಿಯೋಸ್ಗಳು ಆ ಹುಡುಗಂದೆ ಬರುತ್ತೆ. ಏನೋ ತುಂಬ ಮನಸ್ಸಿಗೆ ಹತ್ರ ಅಂತ ಅನಿಸ್ಬಿಡುತ್ತೆ. ಪಾಪ ನಾನು ಅದಕ್ಕೂ ಮುಂಚೆ ಒಂದು ರೀಲ್ಸ್ಗಳನ್ನ ನೋಡಿದ್ದೀನಿ, ಬಟ್ ಅಷ್ಟಾಗಿ ಏನೋ ಇದಾಗಿರಲಿಲ್ಲ. ಬಟ್ ಅವನು ಸತ್ತೋಗಿರೋ ದಿನದಿಂದ ಇದುವರೆಗೂ ಪಾಪ ಅವ್ನು ಸತ್ತ ಮೇಲೆ ಒಂದು 200K ಏನೋ ಅವನಿಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ ಜಾಸ್ತಿ ಆಗಿದ್ದಾರೆ. ಅದು ಆಕ್ಸಿಡೆಂಟ್ ಅಂತ ಹೇಳೋದಕ್ಕಾಗೋದಿಲ್ಲ, ಅದ್ರ ಬಗ್ಗೆ ತುಂಬಾ ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದಾರೆ, ಪ್ರೀ ಪ್ಲ್ಯಾನ್ಡ್ ಅಂತ ಎಲ್ಲ ಹೇಳಿ. ಸೊ ಆ ರೀತಿ ಏನಾದರೂ ಆಗಿತ್ತು ಅಂತಂದರೆ ತಪ್ಪು ಮಾಡಿರೋರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು. ಸೊ ಅದ್ರ ಬಗ್ಗೆನೂ ಕೂಡ ಗಮನ ಕೊಡಬೇಕು ಅಂತ ಅನ್ಕೋತೀನಿ. ಇವಾಗಿನ ಇದರಲ್ಲಿ ಎಲ್ಲ ಮುಚ್ಚಾಕ್ಬಿಡ್ತಾರೆ. ಪಾಪ ಹುಡುಗ ಬಡವ್ರ ಮನೆ ಹುಡುಗ. ಸೊ ಅವನಿಗೆ ತುಂಬ ಜನ ಹೆಲ್ಪ್ ಎಲ್ಲ ಮಾಡಿದ್ದಾರೆ, ಅವ್ರ ಫ್ಯಾಮಿಲಿಗೆಲ್ಲ. ಸೊ ಆದರೂ ಕೂಡ ತುಂಬಾ ಬೇಜಾರಾಯಿತು. ಅಷ್ಟು ಚಿಕ್ಕ ಹುಡುಗ, ನೋಡ್ತಾ ಇದ್ರೆ ಎಷ್ಟು ಕ್ಯೂಟ್ ಸ್ಮೈಲ್ ಇದೆ. ಅವ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ತುಂಬಾ ಮನಸ್ಸಿಗೆ ಖುಷಿ ಆಗುತ್ತೆ. ಸೊ ಅವನು ಎಕ್ಸ್ಪೈರ್ ಆಗೋದಕ್ಕೂ ಮುಂಚೆ ವೀಡಿಯೋಸ್ಗಳನ್ನ ನೋಡಿದ್ದೀನಿ, ಆದರೆ ಅಷ್ಟಾಗಿ ಹತ್ತಿರ ಅಂತ ಅನಿಸಿದ್ದಿಲ್ಲ. ಆಮೇಲೆ ಪಾಪ ಅವ್ನ ವೀಡಿಯೋಸ್ಗಳನ್ನ ಕೆಲವು ಅವರು ಫ್ರೆಂಡ್ಸ್ಗಳು ತುಂಬ ಹತ್ತಿರ ಇರೋರು ತುಂಬಾ ಶೇರ್ ಮಾಡಿದ್ದಾರೆ, ಪ್ರೀ ಪ್ಲ್ಯಾಂಡ್ ಆಗಿ ಮಾಡಿರೋದು ಅಂತ ಎಲ್ಲ ಹೇಳ್ಬಿಟ್ಟು. ಕೆಲವೊಬ್ಬರು ಫುಲ್ ಡೀಟೇಲ್ಸ್ ವೀಡಿಯೋನ ವಿತ್ ಪ್ರೂಫ್ ಸಿ ಕ್ಯಾಮ್ರಾದ ಪ್ರೂಫ್ ವೀಡಿಯೋ ಪ್ರಕಾರನೇ ಹಾಕಿದ್ದಾರೆ, ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ. ನಿನ್ನೆ ನಾನು ಆ ವಿಡಿಯೋನ ಪೂರ್ತಿ ನೋಡಿದ್ದು. ಆ ಫ್ರೆಂಡ್ಸ್ಗಳೇ ಹಾಗೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ಅದೆಷ್ಟು ಸತ್ಯ ಅದೆಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ, ಬಟ್ ಆ ವಿಚಾರ ತುಂಬಾ ಬೇಜಾರಾಯಿತು. ಆ ಹುಡ್ಗನ ಸ್ಮೈಲ್ ನೋಡ್ತಾ ಇದ್ರೆ ಏನೋ ಒಂಥರ ಕಣ್ಣಿಂದ ಮರ್ತೋಗೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಕ್ಯೂಟಾಗಿದೆ. ಪಾಪ ಅವ್ರ ಅಮ್ಮನ ಜೊತೆ ಎಲ್ಲ ಒಂದು 2-3 ವೀಡಿಯೋಸ್ಗಳನ್ನ ಮಾಡಿದ್ದಾನೆ. ಪಾಪ ಅವರು ಹೆಂಗೆ ತಡ್ಕೊಂಡಿರ್ತಾರೆ ಅಂದರೆ, ಅವನ ಬಾಡಿ ಎಲ್ಲ ಮನೆ ಹತ್ರ ತೊಗೊಂಡು ಬಂದಾಗ ಅಷ್ಟು ಜನ ಸೇರಿರ್ತಾರೆ. ಅವನ ಜೊತೆ ಇರೋ ಮಕ್ಕಳನ್ನೆಲ್ಲ ಅವ್ರ ತಾಯಿ ನೋಡಿದಾಗ ಎಷ್ಟು ಫೀಲ್ ಮಾಡ್ಕೋತಾರೆ. ಅವ್ರಿಗೆ ಇನ್ನೊಬ್ಬರು ಏನಾದರೂ ಸಿಬ್ಲಿಂಗ್ಸ್ ಇದ್ದಾರಾ ಏನೋ ಗೊತ್ತಿಲ್ಲ ನನಗೆ, ಬಟ್ ಅವನ್ನ ನೋಡಿದಾಗೆಲ್ಲ ತುಂಬಾ ಬೇಜಾರಾಗುತ್ತೆ. ಎಷ್ಟು ಅಂದರೆ ಸ್ವಲ್ಪ ಹೇಳೋದಕ್ಕೆ ಆಗೋದಿಲ್ಲ. ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡಿದಾಗೆಲ್ಲ ಅತಿ ಹೆಚ್ಚಾಗಿ ವೀಡಿಯೋಸ್ಗಳನ್ನ ನೋಡೋದು ಅಂತ ಅಂದರೆ ಪಾಪ ಪವನ ಒಂದೇ. ತುಂಬಾ ಫೀಲ್ ಆಗುತ್ತೆ. ನನಗೂ ಕೂಡ ತಮ್ಮಂದ್ರಿದ್ದಾರೆ, ನೋಡೋದಕ್ಕೆ ಹಾಗೆ ಸಣ್ಣಕ್ಕೆ ಉದ್ದಕ್ಕೆಲ್ಲ ಇದ್ದಾರೆ. ಅವರು ನೋಡಿದಾಗ ನನಗೆ ನಮ್ಮ ಮನೆಯವರೇನೋ ಅನ್ನೋ ಥರ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಅವನ ಒಂದು ಈಗಿನ ರೀಸೆಂಟು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಹತ್ತಿರವಾಗಿರೋದು, ತುಂಬಾ ಬೇಜಾರಾಗಿರೋ ವಿಚಾರ ಅಂತಂದರೆ ಪಾಪ ಆ ಹುಡುಗ ಎಕ್ಸ್ಪೈರ್ ಆಗಿದ್ದು. ತುಂಬಾ ಬೇಜಾರಾಯಿತು. ಹೆಲ್ಮೆಟ್ ಆಗದೇ ಇರೋ ಕಾರಣ ಅವನಿಗೆ ಆ ರೀತಿಯಾಗಿ ಆಗಿರೋದು. ಇದು ಒಂದು ಅವೇರ್ನೆಸ್. ಯಾರಾದರೂ ಹೆಲ್ಮೆಟ್ ಆಗದೆ ಈ ರೀತಿ ಶೋಕಿ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಬೈಕ್ಗಳಲ್ಲಿ ಅಂತಂದರೆ, ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ. ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿ ಕಾಯ್ತಾ ಇರುತ್ತೆ. ಬರ್ತಾನೆ, ಅವಾಗ ಬರ್ತಾನೆ, ಇವಾಗ ಬರ್ತಾನೆ ಅಂತ ಕಾಯ್ತಾ ಇರುತ್ತೆ. ಚಿಕ್ಕದಿಂದ ಎಷ್ಟು ಇಷ್ಟಪಟ್ಟು ಆಸೆಪಟ್ಟು ಮುಂದೊಂದು ದಿನ ನಮಗೋಸ್ಕರ ಬದುಕ್ತಾರೆ, ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿ ಅತಿ ಹೆಚ್ಚಾಗಿ ಆಸೆಯಿಂದ ನೋಡ್ಕೊಂಡಿರ್ತಾರೆ. ಸೊ ಅಂಥವ್ರ ಹೆತ್ತ ತಂದೆ ತಾಯಿಗಳ ಮನಸ್ಸಿಗೆ ನೋವು ಕೊಡೋದು ಬೇಡ. ಯಾರಾದರೂ ಅಷ್ಟೇ ಬೈಕ್ ರೈಡ್ ಮಾಡೋರು ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ರೈಡ್ನ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಇದು ನನಗೆ ಅತಿ ಹೆಚ್ಚಾಗಿ ಬೇಸರ ತಂದಿರೋಂಥದ್ದು. ನಾನು ಆ ಹುಡುಗ ಲಾಸ್ಟು 6th ಏನೋ ಎಕ್ಸ್ಪೈರ್ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೂ ಪ್ರತಿದಿನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಒಂದು ವೀಡಿಯೋಸ್ಗಳು ಬರುತ್ತೆ, ನೋಡ್ತಾ ಇರ್ತೀನಿ. ಅಕೌಂಟ್ಸ್ ಎಲ್ಲ ಓಪನ್ ಮಾಡ್ತಾ ಇರ್ತೀನಿ, ಮತ್ತೆ ನೋಡ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ದಾನೆ. ಅವನ ಜೊತೆ ಅಂದರೆ ಯಾರ್ಯಾರು ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ, ಅವರು ಕೂಡ ಅತಿ ಹೆಚ್ಚಾಗಿ ಅವನ ಬಗ್ಗೆ ವೀಡಿಯೋಗಳನ್ನ ಹಾಕ್ತಾಯಿರ್ತಾರೆ. 300K ಫಾಲೋವರ್ಸ್ ಆಗಿದ್ದು ಅದನ್ನು ಸೆಲೆಬ್ರೇಷನ್ ಮಾಡಿದ್ದಾರೆ, 400K ಸೆಲೆಬ್ರೇಷನ್ ಮಾಡಿದ್ದಾರೆ, 200K ಆದಾಗ ಅವನ ಜೊತೆನೇ ಮಾಡಿದ್ದಾರೆ. ಸೊ ಇದೆಲ್ಲ ಶೇರ್ ಮಾಡ್ತಾ ಇರ್ತಾರೆ. ತುಂಬ ಬೇಜಾರಾಗುತ್ತೆ. ಸೊ ಮಿಸ್ಟೇಕ್ ಏನು ಅಂತಂದರೆ ಹೆಲ್ಮೆಟ್ ಹಾಕೋಬೇಕಾಗಿತ್ತು. ಹೆಲ್ಮೆಟ್ ಹಾಕಿದರೆ ಈ ರೀತಿಯಾಗಿ ಅತಿ ಹೆಚ್ಚಾಗಿ ನಷ್ಟ ಆಗ್ತಾ ಇರಲಿಲ್ಲ ಅಂತ ನಾನು ಅನ್ಕೋತೀನಿ. ಸೊ ಇದು ಒಂದು ವಿಚಾರ ನನ್ನ ಮನಸ್ಸಿಗೆ ಅತಿ ಹೆಚ್ಚಾಗಿ ಮುಟ್ಟಿದ್ದು. ಸೊ ಇನ್ನೊಂದು ವಿಚಾರ ಏನು ಅಂತಂದರೆ, ಇವಾಗ ಯೂಟ್ಯೂಬಲ್ಲಿ ಫೇಸ್ ಪ್ಯಾಕು, ಆಮೇಲೆ ಹೆಲ್ತ್ ಡ್ರಿಂಕ್ಸು, ವೆಯ್ಟ್ ಲಾಸು, ವೆಯ್ಟ್ ಗೇನ್ ಡ್ರಿಂಕ್ಸ್ಗಳು ಅತಿ ಹೆಚ್ಚಾಗಿ ಪಬ್ಲಿಸಿಟಿ ತಗೋತಾ ಇದ್ದಾವೆ, ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದ್ದಾವೆ. ಸೊ ನಾನು
ಏನು ಬ್ರ್ಯಾಂಡೆಡ್ ಕಂಪ್ನಿಗಳ ಬಗ್ಗೆ ಹೇಳ್ತಾ ಇಲ್ಲ. ಯೂಟ್ಯೂಬ್ ಮಾಡೋರೆ ಅವ್ರು ಏನು ಕುಡಿತಾರೆ ಅದನ್ನು ಅವರೇ ರೆಡಿ ಮಾಡಿ ರೆಡಿ ಮಿಕ್ಸ್ ಮಾಡಿ ಪ್ರಿಸರ್ವೇಟಿವ್ ಏನೂ ಇರೋದಿಲ್ಲ, ಹಾಗೆ ಕೊಡ್ತಾರೆ. ಅದು ಎಷ್ಟು ದಿನ ಬರುತ್ತೋ, ಅವ್ರು ಎಷ್ಟು ದಿನದ ಹಿಂದೆ ಆ ಮೆಟೀರಿಯಲ್ಸ್ಗಳನ್ನ ತೊಗೊಂಡು ಅದನ್ನು ಹೇಗೆ ಪ್ರಿಪೇರ್ ಮಾಡಿರ್ತಾರೋ ಗೊತ್ತಿಲ್ಲ. ಸೊ ವೆಯ್ಟ್ ಲಾಸ್ ಆಗುತ್ತೆ, ನಾನು ಹಾಗಿದ್ದೆ, ನಾನು ಹಿಂಗಾದೆ ಅಂತ ಹೇಳಿ ಫೋಟೋಸ್ಗಳನ್ನ ಹಾಕ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಹಾಕ್ತಾರೆ. ದಯವಿಟ್ಟು ಇವಾಗ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನನ್ನ ಸ್ವಾರ್ಥನೂ ಒಂದಿರುತ್ತೆ, ನನ್ನ ವಿಡಿಯೋ ಓಡುತ್ತೆ ಅಂತ ಹೇಳಿ. ಹಾಗಂತ ನಾವು ಬೇರೆಯವರ ಆರೋಗ್ಯಕ್ಕೆ ಆಗಿರಲಿ, ಅವರ ಒಂದು ಫ್ಯಾಮಿಲಿ ಮೇಲೆ ಆಗಲಿ ಪರಿಣಾಮ ಬೀರುವಂತಹ ವೀಡಿಯೋಸ್ಗಳನ್ನ ನಾವು ಮಾಡಿ ಹಾಕಬಾರ್ದು. ಅದರಿಂದ ಹೆಲ್ಪ್ ಆಗುತ್ತಾ? ಓಕೆ. ಅದರಿಂದ ಏನಾದರೂ ಕೆಟ್ಟದಾಗೋದು ತಡೆಯುತ್ತಾ? ಅದು ಓಕೆ. ಹಾಗಂತ ನಾವು ಇವಾಗ ನಮ್ಮ ಒಂದು ಬಾಡಿ ಕಂಡೀಷನ್ ಹೇಗಿರುತ್ತೆ ಅಂತ ಹೇಳಿ ನನಗೆ ಗೊತ್ತು, ಬೇರೆಯವ್ರ ಬಾಡಿ ಕಂಡೀಷನ್ ಹೇಗಿರುತ್ತೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. 18 ವರ್ಷದ ಹುಡುಗಿ ಕರ್ನಾಟಕದಲ್ಲೇ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ 24 ವರ್ಷದ ಹುಡುಗಿಯನ್ನು 18 ವರ್ಷದ ಹುಡುಗಿನ ಗೊತ್ತಿಲ್ಲ 18 ತಿಂಗಳು ಬರೀ ನೀರು ಕುಡಿದು ಉಪವಾಸ ಮಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ಹೋಗಿದ್ದಾಳೆ. ಸೊ ಅನ್ಕಾನ್ಷಿಯಸ್ಸು ಅನ್ಹೆಲ್ದಿ ಎಲ್ಲ ಆಗಿದ್ದಾಗ ಹಾಸ್ಪಿಟಲಿಗೆ ಹೋಗಿ ಕರ್ಕೊಂಡೋಗಿ ತೋರಿಸಿದ್ದಾರೆ. ಆಗ ಇಲ್ಲ, ನೀವು ಊಟ ಸರಿಯಾಗಿ ಮಾಡಿಲ್ಲ, ಅದಕ್ಕೆ ಹೀಗಾಗಿರೋದು, ಊಟ ಮಾಡಿ ಅಂತ ಹೇಳಿದ್ದಾರೆ. ಸೊ ಡಾಕ್ಟರೇ ಹೇಳಿದ್ರು ಕೂಡ ಅವಳು ಯೂಟ್ಯೂಬಲ್ಲಿ ಆ ವಿಡಿಯೋಗಳನ್ನ ಮಾಡಿ ಹಾಕಿರ್ತಾರಲ್ಲ, ಅವ್ರನ್ನೇ ಡಾಕ್ಟರ್ಗಿನ್ನ ಹೆಚ್ಚಾಗಿ ತೊಗೊಂಡು ಸೊ ಊಟನ ಬಿಟ್ಟಿದ್ದಾಳೆ. ಸೊ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾಳೆ. ಸೊ ಯೂಟ್ಯೂಬಲ್ಲಿ ನೋಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೇಕು, ಆದರೆ ಅತಿ ಹೆಚ್ಚಾಗಿ ಹುಚ್ಚುತನದಿಂದ ಮಾಡೋದಕ್ಕೆ ಹೋಗಬಾರ್ದು. ಸೊ ಹುಚ್ಚುತನದಿಂದನೇ ಆ ಹುಡುಗಿ ಪ್ರಾಣನ ಕಳ್ಕೊಂಡಿರೋದು. ಸೊ ಇವಾಗ ಯೂಟ್ಯೂಬಲ್ಲಿ ಎಷ್ಟೊಂದು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾರಲ್ವಾ, ಹೋಮ್ ಮೇಡು ಅಂತ ಹೇಳಿ ಫುಡ್ ಮಾಡಿ ಸೇಲ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಯಾಕಂದರೆ ಟೇಸ್ಟ್ ಚೆನ್ನಾಗಿಲ್ಲ ಅಂತಂದರೆ ಬಿಸಾಕ್ಬಿಡ್ತಾರೆ. ಇವಾಗ ಫೇಸ್ ಪೌಡ್ರ್ ಆಗಿರ್ಬೋದು, ಮತ್ತು ಆಯಿಲ್ ಆಗಿರ್ಬೋದು, ಮತ್ತು ಹೆಲ್ತ್ ಡ್ರಿಂಕ್ಸ್ ಆಗಿರ್ಬೋದು, ಪ್ರಿಸರ್ವೇಟಿವೇ ಇರಲ್ಲ ನಮ್ಮ ಹತ್ರ, ಅದನ್ನು ತೆಗೆದು ಕೊಟ್ಟು ಕಳಿಸಿರ್ತಾರೆ. ಅದನ್ನು ತಗೊಳ್ಳೋ ಅಂಥವ್ರು ಮೂರ್ಖರ ಅಥವಾ ದೊಡ್ಡರ ಅಥವಾ ಓದಿದ್ದು ಅವಿದ್ಯಾವಂತರ ನನಗೆ ಗೊತ್ತಾಗಲ್ಲ. ಸೊ ಅಂಥರದ್ದನ್ನೆಲ್ಲ ಬಳಸಬೇಡಿ, ದಯವಿಟ್ಟು ಬಳಸಬೇಡಿ. ನಿಮಗೆ ಡಾಕ್ಟರ್ಸ್ಗಳೇ ಯೂಟ್ಯೂಬಲ್ಲಿ ಹಾಕಿರ್ತಾರೆ, ABC ಜ್ಯೂಸ್ ಕುಡೀರಿ, ಪ್ರೋಟೀನ್ಗೆ ಈ ಫುಡ್ಗಳನ್ನ ತಿನ್ನಿ, ಆಮೇಲೆ ಮೊಳಕೆ ಕಾಳುಗಳನ್ನ ತಿನ್ನಿ, ಅದನ್ನು ಡಯೆಟ್ನ ಫಾಲೋ ಮಾಡಿ. ಅದನ್ನು ಬಿಟ್ಟು ಬೇರೆ ಯಾರೋ ಅವ್ರ ಬಾಡಿಗೆ ಸೆಟ್ ಆಗಿರೋದನ್ನು ತಂದು ಮಾರ್ತಾರೆ ಅಂತ ಹೇಳಿದ್ರೆ ಅದನ್ನು ನೀವು ಹೇಗೆ ತಗೋತೀರಾ? ವಿಜಯ್ ಟೈಮ್ಸ್ ಅಂತ ಒಬ್ಬರು ಮೇಡಮು, ಅವ್ರ ಚಾನಲಲ್ಲಿ ಎಕ್ಸ್ಪ್ಲೋರ್ ಮಾಡೋದೇ ಅನ್ಹೆಲ್ದಿ ಫುಡ್ಗಳನ್ನ ಹೇಗೆ ಮಾಡ್ತಾರೆ ಮತ್ತು ಭ್ರಷ್ಟಾಚಾರಗಳಿಂದ ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಕೆಲಸಗಳನ್ನ ಅಂತ ಹೇಳಿ, ಫುಡ್ ಕಲರಿಂದ ಹಿಡಿದು ಫುಡ್ ಫೇಕ್ ಮಾಡೋದ್ರ ಬಗ್ಗೆ ಎಲ್ಲನೂ ಹೇಳ್ತಾರೆ. ತುಪ್ಪ, ಬೆಲ್ಲ ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ದೊಡ್ಡ ಕಂಪ್ನಿಗಳು ಇಟ್ಕೊಂಡಿರೋರೆ ಹೈಜೀನ್ನ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ, ಲೈಸೆನ್ಸ್ನ ತೊಗೊಂಡಿರೋದಿಲ್ಲ, ಮತ್ತು ಫುಡ್ ಇದು ಏನು ಆಫೀಸ್ ಇರುತ್ತೆ ಅದರಿಂದ ಯಾವುದೇ ರೀತಿ ಪರ್ಮಿಷನ್ಸ್ನ ತೊಗೊಳ್ದಿರ ಫುಡ್ ಪ್ರಿಪೇರ್ ಮಾಡ್ತಾರೆ. ಮತ್ತು ಕೆಲವೊಂದು ಬೆಲ್ಲ ಆಗಿರ್ಬೋದು ಈ ಥರದನ್ನೆಲ್ಲ ಪ್ರಿಪೇರ್ ಮಾಡ್ತಾರೆ, ತುಪ್ಪ ಅದನ್ನೆಲ್ಲ ಅಂತ ಹೇಳಿ. ಜೇನುತುಪ್ಪನೂ ಕೂಡ ಹೌದು, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅಂಥವ್ರ ವಿಡಿಯೋಗಳನ್ನ ನೋಡಿರ್ತೀರ. ಹೋಗಿ ಸಾಮಾನ್ಯ ಯೂಟ್ಯೂಬರು ಅವ್ರಿಗೆ ಏನು ಗೊತ್ತಿರುತ್ತೆ ಅಂತ ಹೇಳಿ, ಅವ್ರಿಗೆ ಇವಾಗ ಅವ್ರ ಬಾಡಿಗೆ ಏನೋ ಸೆಟ್ ಆಗಿರುತ್ತೆ, ಅವರಿಗೆ ಬೆಳಗ್ಗೆ ಎದ್ದು ಜೇನುತುಪ್ಪ ಹಾಕ್ಕೊಂಡು ಬಿಸಿನೀರಲ್ಲಿ ಕುಡಿದ್ರೆ ಅವ್ರಿಗೆ ಸೆಟ್ ಆಗಿರುತ್ತೆ. ಅಂದರೆ ಅವರಿಗೆ ಅಂದರೆ ಡೈಜೆಷನ್ ಸಿಸ್ಟಮ್ ಚೆನ್ನಾಗಾಗತ್ತೆ, ಮೋಷನ್ ಚೆನ್ನಾಗಿ ಹೋಗುತ್ತೆ, ಅಂದರೆ ತಿಂದಿರೋ ಆಹಾರ ಏನಿರುತ್ತೆ ಜೀರ್ಣ ಆಗುತ್ತೆ ಅಂತ ಹೇಳಿ ಹಾಕ್ಕೊಡ್ತಾರೆ. ಅವ್ರದ್ದು ಕೋಲ್ಡ್ ಬಾಡಿ ಇರ್ಬೋದು, ಅವ್ರಿಗೆ ಸೆಟ್ ಆಗಿರುತ್ತೆ. ಹೀಟ್ ಬಾಡಿಯವರು ಅದನ್ನು ತೊಗೊಂಡ್ರೆ ಏನಾಗುತ್ತೆ? ಓವರ್ ಹೀಟ್ ಆಗುತ್ತೆ. ಸೊ ಜನಗಳಿಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ? ಸುಮ್ಮನೆ ಅವ್ರು ಯಾರೋ ಒಂದು ಫುಡ್ಗಳನ್ನ ಮಾಡಿಬಿಟ್ರಂತೆ, ಹೆಲ್ತ್ ಡ್ರಿಂಕ್ಸ್ನ ಮಾಡಿದ್ರಂತೆ, ವೆಯ್ಟ್ ಗೇನ್ ಡ್ರಿಂಕ್ಸ್ನ ಮಾಡಿದ್ರಂತೆ, ಆರ್ಡ್ರ್ ಕೊಟ್ಬಿಟ್ಟ ತಕ್ಷಣ ನಂದು ಇಷ್ಟು ಆರ್ಡ್ರ್ ಹೋಯ್ತು, ನಂಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅಂತ ಒಂದು ವೀಡಿಯೋ ಮಾಡಿಬಿಡೋದು. ಇವರೆಲ್ಲ ಚೆನ್ನಾಗಿ ಸಣ್ಣಗಾಗ್ಬಿಟ್ಟಿದ್ದಾರೆ ಅಂತ ಹೇಳಿ ತೊಗೊಂಡ್ಬಿಡೋದು. ಅವರು ಫೋಟೋಗಳನ್ನ ಹಾಕಿರ್ತಾರೆ, ಫೋಟೋದಲ್ಲಿ ಗ್ರಾಫಿಕ್ಸ್ ಇರುತ್ತೆ, ನಿಮಗೆ ಗೊತ್ತಾಗಲ್ವಾ? ಸೊ ಏನೋ ದಪ್ಪಗಿರ್ತಾರೆ ಯಾವುದೋ ಒಂದು ಟೈಮಲ್ಲಿ, ಆ ಫೋಟೋ ತೊಗೊಂಡು ಯಾವುದೋ ಒಂದು ಟೈಮಲ್ಲಿ ಸಣ್ಣಗಿರ್ತಾರೆ, ಆ ಟೈಮಲ್ಲಿ 2 ಫೋಟೋನ ಕಂಪೇರ್ ಮಾಡಿ ಹಾಕಿರ್ತಾರೆ. ಸೊ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಈಗ ಒಂದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಗಂಡು ಮಕ್ಕಳು ಒಂದು ಬಾಡಿ ಕಂಡೀಷನ್ನ ಒಂದು ಸ್ಟೆಬಿಲೈಸ್ ಆಗಿ ಇಟ್ಕೊಂಡು ಹೋಗ್ಬೋದು, ಕಂಡೀಷನ್ ಒಂದೇ ಥರ ಇರೋ ಥರ ನೋಡ್ಕೋಬೋದು. ಆದರೆ ಹೆಣ್ಮಕ್ಳು ಬಾಡಿನ ಆ ರೀತಿ ನೋಡ್ಕೊಳ್ಳೋದು ಕಷ್ಟ, ಕಡಿಮೆ ಜನಗಳಿಗೆ ಮಾತ್ರ ಆ ಒಂದು ಆಪರ್ಚುನಿಟಿ ಸಿಗೋದು. ಸೊ ಇವಾಗ ನಾನೇ ತೊಗೊಂಡ್ರು ಕೂಡ ನಾನು ನನ್ನ ಬಗ್ಗೆ ಏನೂ ಹೇಳ್ಕೊತಾ ಇಲ್ಲ, ನಾನೇ ತೊಗೊಂಡ್ರು ಎಕ್ಸಾಂಪಲ್ ನನ್ನನ್ನೇ ಇಟ್ಕೊಳ್ಳಿ. ನನಗೆ ಡೆಲಿವರಿಗೂ ಮುಂಚೆ 48 kg ಇದ್ದಿದ್ದು, ಡೆಲಿವರಿ ಟೈಮಲ್ಲಿ 79-80 kg ಆಗಿದ್ದೀನಿ. ಇವಾಗ 64 kg ಇದ್ದೀನಿ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಯಾರೋ ಏನೋ ಡ್ರಿಂಕ್ಸ್ ಕೊಡ್ತಾರೆ ಅಂತ ಹೇಳಿ ತೊಗೊಂಡು ಕುಡಿದು ನಮ್ಮ ಆರೋಗ್ಯನ ನಾವು ಹಾಳು ಮಾಡಿಕೊಂಡು ನಮ್ಮ ಜೀವಕ್ಕೆ ನಾವೇ ಕೂತು ತೊಗೊಂಡ್ರೆ ನಮ್ಮ ಫ್ಯಾಮಿಲಿನ ಯಾರು ನೋಡ್ಕೋತಾರೆ? ಸೊ
ಯಾರಾದರೂ ವಿಡಿಯೋನ ನೋಡ್ತಾ ಇರ್ತೀರಲ್ವ, ನನಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅಂಥ ಕೆಲಸಗಳನ್ನ ಮಾಡಬೇಡಿ. ನೀವು ತಿನ್ನೋ ಫುಡ್ ಇರುತ್ತಲ್ಲ, ಅದರಲ್ಲಿ ಒಂದು ಹಿಡಿಯಷ್ಟು ತಿಂತೀರಾ ಅಂದರೆ ಸ್ವಲ್ಪ ಕಡಿಮೆ ತಿನ್ನಿ, ಅದರಿಂದನೇ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಆದರೆ ಅತಿ ಹೆಚ್ಚಾಗಿ ಕೆಲಸ ಮಾಡಿ, ಅತಿ ಹೆಚ್ಚಾಗಿ ನೀರು ಕುಡೀರಿ, ಸಕ್ಕರೆ ತಿನ್ನೋದನ್ನ ಕಡಿಮೆ ಮಾಡಿ, ಚಾಕ್ಲೇಟ್ಸ್ನ ಕಡಿಮೆ ಮಾಡಿ, ಇದರಿಂದ ನೀವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು. ಅದನ್ನು ಬಿಟ್ಟು ಅವ್ರು ಯಾರೋ ಏನೋ ಪೌಡ್ರ್ ಹಾಕೋತಾರೆ, ಅದನ್ನು ಕುಡಿತಾರೆ ಅಂತ ಹೇಳಿ ನೀವು ತೊಗೊಂಡು ಅದನ್ನು ಕುಡಿದ್ರೆ ನಿಮ್ಮ ಬಾಡಿಗೆ ಆಗಿಲ್ಲ ಅಂತಂದರೆ ಏನು ಮಾಡ್ತೀರಾ? ಲಾಸ್ಟ್ ಒಂದು 2 ಡೇಸ್ ಹಿಂದೆ ಒಬ್ಬರು ವಿಡಿಯೋ ನೋಡಿದೆ. ಅವರು ಯೂಟ್ಯೂಬರ್ ಅನಿಸುತ್ತೆ ಅಥವಾ ಯಾವುದೋ ರಿವ್ಯೂ ಕೊಟ್ಟಿರೋದು ಅನಿಸುತ್ತೆ. ಇವಾಗ ಚೈನ್ ಲಿಂಕಲ್ಲಿ ಡಿಟಾಕ್ಸ್ ಡ್ರಿಂಕ್ಸ್ದೆಲ್ಲ ಒಂದು ಹರ್ಬಲ್ ಪ್ರಾಡಕ್ಟ್ಸ್ದು ಡಿಟಾಕ್ಸ್ ಡ್ರಿಂಕ್ ಕೊಡ್ತಾರಲ್ವ, ಅದನ್ನು ತೊಗೊಂಡಿದ್ರಂತೆ. ಸೊ ಅವರು ಜಾಯ್ನ್ ಆಗಿದ್ದಾರೆ. ಅವರು ಕೆಳಗಡೆ ಸ್ವಲ್ಪ ಜನನ ಜಾಯ್ನ್ ಮಾಡಬೇಕು. ಅವಾಗ ಏನು ಅಂತಂದರೆ ಅವರಿಗೆ ಒಂದು ಪ್ಯಾಕೇಜ್ ಲೆಕ್ಕದಲ್ಲಿ ಕೊಡ್ತಾರಂತೆ ಅವರು. ಸೊ ಇವ್ರು ತೊಗೊಂಡಿದ್ದಾರೆ, 28 ಡೇಸ್ ತೊಗೋಬೇಕು ಅಂತ ಹೇಳಿದಾರಂತೆ. ಸೊ ತೊಗೊಂಡಿದ್ದಾರೆ. ಕರೆಕ್ಟಾಗಿ ಲೆಕ್ಕನೂ ಇಟ್ಕೊಂಡು ಹೇಳಿದ್ರು, ನಾನು 28 ಡೇಸೇ ತೊಗೊಂಡಿದ್ದೀನಿ ಅಂತ ಹೇಳಿ. ಅದಾದಮೇಲೆ ಅವರಿಗೆ ಪೀರಿಯಡ್ ಸ್ಟಾರ್ಟ್ ಆಗಿದೆ. 15 ಡೇಸ್ ಕಂಟಿನ್ಯೂಸ್ ಆಗಿ ಆಗುತ್ತಂತೆ. ಅವರಿಗೆ ರಿಯಲ್ ಪೀರಿಯಡ್ ಯಾವಾಗ ಆಗಿದ್ದೀನಿ, ಇದೇನಕ್ಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲದೆ ತಲೆ ಕೆಡಿಸ್ಕೊಂಡಿದ್ದಾರೆ. ಸೊ ಆಮೇಲೆ ಅವರು ಡಾಕ್ಟರ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿದ್ದಾರೆ. ಮನೆಯಲ್ಲೂ ಹೇಳೋದಕ್ಕಾಗೋದಿಲ್ಲ, ಇದನ್ನೆಲ್ಲ ನಮ್ಮ ಪರ್ಮಿಷನ್ ಇಲ್ಲದೇ ಹೇಗೆ ಮಾಡಿದೆ ಅಂತ ಹೇಳಿ ಮನೆಯವರು ಕೇಳ್ತಾರೆ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಇದರಿಂದನೇ ಆಗಿರೋದು, ನೀವು ಇದನ್ನು ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಿ ಅವರು ಡಾಕ್ಟರು ಬೇರೆ ಮೆಡಿಸನ್ನ ಕೊಟ್ಟು ಕಂಟ್ರೋಲ್ ಮಾಡಿದ್ದಾರೆ. ಸೊ ಈ ಥರದ್ದೆಲ್ಲ ಇರ್ತೀರಾ, ಈ ಥರ ವೀಡಿಯೋಗಳನ್ನ ನೋಡ್ತೀರಾ, ಹಾಗಿದ್ಮೇಲೂ ಹೇಗ್ರಿ ನೀವು ಇದನ್ನೆಲ್ಲ ತಗೋತೀರಾ? ನಾನು ತುಂಬ ಜನಗಳನ್ನ ನೋಡ್ತಾ ಇದ್ದೀನಿ. ಫುಡ್ ಪ್ರಾಡಕ್ಟಲ್ಲಿ ನನಗೆ ಯಾವುದು ಅತಿ ಹೆಚ್ಚಾಗಿ ಇಷ್ಟ ಆಗಲಿಲ್ಲ ಅಂತಂದರೆ, ಕೆಲವರು ಇದ್ದಾರೆ ಮನೆಯಲ್ಲಿ ಮಾಡುವಂತಹ ತಿಂಡಿಗಳನ್ನ ಮಾಡ್ತಾರೆ, ಸಾಂಬಾರು ಪೌಡರ್ನ ಮಾಡ್ತಾರೆ, ಮತ್ತು ಏನಾದ್ರೂ ಹಬ್ಬಗಳಿಗೆ ಐಟಮ್ಸ್ಗಳನ್ನ ಮಾಡಿಕೊಡ್ತಾರೆ ಊಟದ ವಿಚಾರವಾಗಿ. ಅದನ್ನು ತೊಗೋತೀರಾ? ತೊಗೊಳ್ಳಿ. ಯಾಕಂತಂದರೆ ಅವರು ಮನೆಯಲ್ಲೇ ಹೈಜೀನಾಗಿ ಮಾಡ್ಕೊಂಡಿರ್ತಾರೆ. ಈಗ ನಾವು ತಿನ್ನೋದನ್ನೇ ತಾನೇ ಈಗ ನಿಮಗೆ ಮಾಡಿ ಕಳ್ಸೋಕ್ಕಾಗೋದು, ಸಪ್ರೇಟಾಗಿ ಏನೂ ಮಾಡಲ್ಲ ತಾನೆ. ಆ ಥರದನ್ನು ತೊಗೋತೀರಾ? ತೊಗೊಳ್ಳಿ. ಆ ಥರದ್ದನ್ನು ತೊಗೊಂಡ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಟೇಸ್ಟ್ ವೈಸ್ ಗೊತ್ತಾಗುತ್ತೆ, ಸ್ಮೆಲ್ ವೈಸ್ ಗೊತ್ತಾಗುತ್ತೆ. ಇಷ್ಟ ಆಗಿಲ್ಲ ಅಂದರೆ ಬಿಸಾಕ್ತೀರಾ. ಸೊ ಅಲ್ಲಿ ನೀವು ನಿಮ್ಮ ಹೆಲ್ತನ್ನು ನೀವು ಕೇರ್ ಮಾಡ್ದಂಗೆ ಆಗುತ್ತೆ. ಈ ಡಿಟಾಕ್ಸ್ ಡ್ರಿಂಕು ಹೆಲ್ತ್ಗೇನು ವೆಯ್ಟ್ ಲಾಸ್ದು ಪೌಡ್ರ್ ತೊಗೋತೀರಾ? ಸುಮ್ಮನೆ ಏನೋ ಒಂದು ಯಾವುದೋ ಒಂದು ಆಮ್ಲನ ಜ್ಯೂಸು ಇಲ್ಲ ನೀಮ್ ಪೌಡ್ರು ಏನೋ ಒಂದು ಮಾಡಿಕೊಟ್ಟಿರ್ತಾರೆ. ನಾನು ಅದ್ರ ಬಗ್ಗೆ ವೀಡಿಯೋಗಳು ಬಂದ್ರೂ ಕೂಡ ಜಸ್ಟ್ ಹಿಂಗೆ ಕಂಡುಬಿಟ್ಟು ನೋಡೋದಿಲ್ಲ, ನಾನು ಜಸ್ಟ್ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ. ಆ ಥರದವ್ರು ವೀಡಿಯೋಗಳು ಆಗ್ತಾರಲ್ಲ, ಅದನ್ನು ಕೂಡ ನಾನು ನೋಡೋದಿಲ್ಲ, ಅದನ್ನು ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮಗೆ ಹೇಳ್ತಾ ಇರೋದೇನು ಅಂತಂದರೆ, ಇದನ್ನು ತೊಗೋಬೇಡಿ. ಏರ್ ಆಯಿಲ್ ತೊಗೋತೀರಾ? ಯಾಕೆ ತೊಗೋತೀರಾ? ಯಾಕೆ ನಿಮ್ಮ ಮನೆಯಲ್ಲಿ ನಿಮ್ಗೇನು ಮಾಡ್ಕೊಡೋದಕ್ಕೆ ಬರೋದಿಲ್ವಾ? ಕರ್ಬೇವಿನ ಸೊಪ್ಪು ಮತ್ತು ದಾಸವಾಳದ ಹೂವು ಮತ್ತು ಎಲೆ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಇದನ್ನೆಲ್ಲ ಬೇಯಿಸ್ಕೊಂಡು ಹಾಕೋಬೋದು. ಮೆಂತ್ಯಕಾಳನ್ನ ಬೇಯಿಸ್ಕೊಂಡು ಹಾಕೋಬೋದು. ಮೆಂತ್ಯಕಾಳನ್ನ ರುಬ್ಬಿಬಿಟ್ಟು ಪೇಸ್ಟ್ ಮಾಡಿ ಹಚ್ಕೋಬೋದು. ಆಲೋವೆರಾನ ಹಚ್ಕೋಬೋದು. ಇದೇ ಗೊತ್ತಲ್ರಿ, ಇದನ್ನೇ ಮಾಡ್ಕೊಳ್ರಿ. ಅವರವರ ಬಾಡಿ ಕಂಡೀಷನ್ನು, ಹೇರ್ ಕಂಡೀಷನ್ ಹೇಗಿರುತ್ತೆ ಅಂತ ನಮಗೆ ತಾನೇ ಗೊತ್ತಿರುತ್ತೆ. ಸೊ ಅದನ್ನು ಬಿಟ್ಟು ಬೇರೆ ಯಾರೋ ಮಾಡಿರ್ತಾರೆ, ಅವ್ರಿಗೆ ಅದು ಸೆಟ್ ಆಗಿರುತ್ತೆ. ಈಗ ಇವಾಗ ಸೇಲ್ ಆಗಿಬಿಡ್ತು ಅನ್ನೋ ಉಬ್ಬರದಲ್ಲಿ ಏನು ಮಾಡ್ತಾರೆ, ಅದು ಇದು ತಂದು ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ತೊಗೊಂಡು ಹಚ್ಕೊಂಡ್ಮೇಲೆ ಹೇರ್ ಫಾಲ್ ಆಯಿತು ಅಂತಂದರೆ ನೀವು ಅವ್ರನ್ನ ಕೇಳ್ತೀರಾ? ಇಲ್ಲ ನಿಮ್ಮ ಬಾಡಿಗೆ ಸೆಟ್ ಆಗಿಲ್ಲ ಅಂತ ಒಂದೇ ಒಂದು ಮಾತಂದರೆ ಏನು ಮಾಡ್ತೀರಾ? ಕಳ್ಕೊಂಡಿರೋದನ್ನು ಪಡ್ಕೊಳ್ಳೋದಕ್ಕಾಗುತ್ತಾ? ಬೇಡ. ಕಳ್ಕೊಳ್ಳೋದಕ್ಕೂ ಮುಂಚೆನೇ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಆ ಥರದನ್ನೆಲ್ಲ ಮಾಡಬೇಡಿ. ಆಮೇಲೆ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ತೊಗೋತೀರಾ? ಅವ್ರು ಏನೇನು ಹಾಕಿರ್ತಾರೋ, ಯಾವ್ಯಾವ ಒಂದು ಐಟಮ್ನ ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ಹಾಕಿರ್ತಾರೋ ನಿಮಗೆ ಗೊತ್ತಿರಲ್ಲ. ಸುಮ್ಮನೆ ಯಾರೋ ತೊಗೊಂಡ್ಬಿಟ್ರು, ಅವ್ರದ್ದೇ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರೋದು. ಇವಾಗ ಮಾರ್ಕೆಟಲ್ಲೆಲ್ಲ ಡಬ್ಬಗಳು ಸಿಕ್ಬಿಡ್ತವೆ, ಇವರು ಪ್ರಿಂಟ್ ಹಾಕಿಸ್ಬಿಡ್ತಾರೆ, ರ್ಯಾಪರ್ನೆಲ್ಲನೂ ಹಾಕಿ ಅಂಟಿಸೋದು, ಆರ್ಡ್ರ್ ಮಾಡೋದು, ಕೊಡೋದು. ತಗೊಳ್ಳೋರು ಯಾವ ದಡ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬುದ್ಧಿ ಇಲ್ವಾ ನಿಮಗೆ? ಯಾಕ್ರಿ ಆ ಥರದ್ದೆಲ್ಲ ತೊಗೊಂಡು ಯೂಸ್ ಮಾಡ್ತೀರಾ? ಸೊ ನೀವೇ ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕು. ನಿಮ್ಮ ಮನೆಯಲ್ಲೇ ನಿಮ್ಮ ಗಂಡಂದರು, ಮನೇಲಿ ಮಕ್ಕಳು ಎಲ್ಲರೂ ದುಡಿತಾ ಇರ್ತಾರೆ. ಅದರಲ್ಲೇ ತರಕಾರಿ ಹಣ್ಣುಗಳನ್ನ ತಿಂದು ವೆಯ್ಟ್ ಲಾಸ್ನ ಮಾಡ್ಕೊಳ್ಳಿ. ಎಷ್ಟು ಇರುತ್ತೆ. ಸೊ ಅದನ್ನು ಬಿಟ್ಟು ಬೇರೆ ಯಾರೋ ಮಾಡಿರ್ತಾರೆ, ಅವ್ರಿಗೆ ಅದು ಸೆಟ್ ಆಗಿರುತ್ತೆ. ಈಗ ಇವಾಗ ಸೇಲ್ ಆಗಿಬಿಡ್ತು ಅನ್ನೋ ಉಬ್ಬರದಲ್ಲಿ ಏನು ಮಾಡ್ತಾರೆ, ಅದು ಇದು ತಂದು ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ತೊಗೊಂಡು ಹಚ್ಕೊಂಡ್ಮೇಲೆ ಹೇರ್ ಫಾಲ್ ಆಯಿತು ಅಂತಂದರೆ ನೀವು ಅವ್ರನ್ನ ಕೇಳ್ತೀರಾ? ಇಲ್ಲ ನಿಮ್ಮ ಬಾಡಿಗೆ ಸೆಟ್ ಆಗಿಲ್ಲ ಅಂತ ಒಂದೇ ಒಂದು ಮಾತಂದರೆ ಏನು ಮಾಡ್ತೀರಾ? ಕಳ್ಕೊಂಡಿರೋದನ್ನು ಪಡ್ಕೊಳ್ಳೋದಕ್ಕಾಗುತ್ತಾ? ಬೇಡ. ಕಳ್ಕೊಳ್ಳೋದಕ್ಕೂ ಮುಂಚೆನೇ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಆ ಥರದನ್ನೆಲ್ಲ ಮಾಡಬೇಡಿ. ಆಮೇಲೆ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ತೊಗೋತೀರಾ? ಅವ್ರು ಏನೇನು ಹಾಕಿರ್ತಾರೋ, ಯಾವ್ಯಾವ ಒಂದು ಐಟಮ್ನ ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ಹಾಕಿರ್ತಾರೋ ನಿಮಗೆ ಗೊತ್ತಿರಲ್ಲ. ಸುಮ್ಮನೆ ಯಾರೋ ತೊಗೊಂಡ್ಬಿಟ್ರು, ಅವ್ರದ್ದೇ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರೋದು. ಇವಾಗ ಮಾರ್ಕೆಟಲ್ಲೆಲ್ಲ
ಡಬ್ಬಗಳು ಸಿಕ್ಬಿಡ್ತವೆ, ಇವರು ಪ್ರಿಂಟ್ ಹಾಕ್ಸ್ಬಿಡ್ತಾರೆ ರ್ಯಾಪರ್ನೆಲ್ಲನೂ ಹಾಕಿ ಅಂಟಿಸೋದು, ಆರ್ಡ್ರ್ ಮಾಡೋದು, ಕೊಡೋದು. ತಗೊಳ್ಳೋರು ಯಾವ ದಡ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬುದ್ಧಿ ಇಲ್ವಾ ನಿಮಗೆ? ಯಾಕ್ರಿ ಆ ಥರದ್ದೆಲ್ಲ ತೊಗೊಂಡು ಯೂಸ್ ಮಾಡ್ತೀರಾ? ಸೊ ನೀವೇ ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕು. ನಿಮ್ಮ ಮನೆಯಲ್ಲೇ ನಿಮ್ಮ ಗಂಡಂದರು, ಮನೇಲಿ ಮಕ್ಕಳು ಎಲ್ಲರೂ ದುಡಿತಾ ಇರ್ತಾರೆ. ಅದರಲ್ಲೇ ತರಕಾರಿ ಹಣ್ಣುಗಳನ್ನ ತಿಂದು ವೆಯ್ಟ್ ಲಾಸ್ನ ಮಾಡ್ಕೊಳ್ಳಿ. ಎಷ್ಟೊಂದು ಜನ ಇವಾಗ ವೆಯ್ಟ್ ಲಾಸ್ ಮಾಡೋದಕ್ಕೆ ಫುಡ್ಗಳನ್ನ ಮಾಡ್ತಾರೆ ಗೊತ್ತಾ? ಅದನ್ನು ಕಾಪಿ ಮಾಡಿರಿ. ಯಾಕೆ ಅವ್ರು ಮಾರ್ಬಿಟ್ಟು ತಂದ್ಬಿಟ್ಟು ನೀವು ಕೈ ಕೊಟ್ಟರೆ ನೀರೊಳಗಡೆ ಹಾಕೊಂಡು ಕುಡಿದ್ರೆ ಮಾತ್ರ ನೀವು ವೆಯ್ಟ್ ಲಾಸ್ ಆಗೋದು. ನಿಮ್ಮ ಕೈಯಿಂದ ನೀವೇನು ಮಾಡಿಕೊಂಡು ವೆಯ್ಟ್ ಲಾಸ್ ಆಗಲ್ವಾ? ಅವ್ರು ಮಾಡ್ತಿರ್ತಾರಲ್ಲ ಅಡುಗೆಗಳನ್ನೆಲ್ಲ ಎಷ್ಟು ತೋರಿಸ್ತಾರಲ್ವ, ಅದನ್ನ ಮಾಡ್ಕೊಂಡು ಟ್ರೈ ಮಾಡಿ. ಅದನ್ನು ಬಿಟ್ಟು ಯಾಕೆ ಬೇರೆ ಯಾರೋ ಮಾಡಿರೋ ಪೌಡ್ರುಗಳನ್ನ ತಗೋತೀರಾ? ನನಗೇನು ಅವರು ಬಿಸ್ನೆಸ್ ಲಾಸ್ ಆಗಲಿ ಅಂತ ಹೇಳ್ತಾ ಇಲ್ಲ. ಅವ್ರು ಲಾಸ್ ಆದರೆ ಹಾಳಾಗೋಯ್ತು, ಅವ್ರದ್ದು ಇನ್ಕಮ್ ಆದರೆ ಹಾಳಾಗೋಯ್ತು. ನೀವು ನಿಮ್ಮ ಜೀವನನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನನಗೆ ಈ ವಿಚಾರದಲ್ಲಂತೂ ತುಂಬಾ ಅಪ್ಸೆಟ್ ಆಯಿತು. ಎಂಥ ಜನಗಳಿರ್ತಾರೆ ಇವತ್ತಿನ ಕಾಲದಲ್ಲೂ ಇದನ್ನೆಲ್ಲ ನಂಬ್ಕೊಂಡು ಬೇರೆಯವ್ರ ಹತ್ರ ತೊಗೋತೀರಾ. ಆಮೇಲೆ ಹಾಕಿ ಪಿಕ್ಕಿ ಏರ್ ಆಯಿಲಲ್ಲಿ ಡ್ಯೂಪ್ಲಿಕೇಟ್ ಮಾಡ್ತಾರೆ. ಅದನ್ನೇ ನ್ಯೂಸಲ್ಲಿ ಅಷ್ಟೊಂದು ಜಾಲ ಆಡ್ತಾ ಇದ್ದಾರೆ. ಅಂಥದ್ರಲ್ಲಿ ಹೋಗಿ ನೀವು ಬೇರೆ ಯಾರೋ ಪರ್ಮಿಷನ್ನು ತೊಗೊಂಡಿಲ್ಲ, ಲೈಸೆನ್ಸು ಇಲ್ಲ, ಗೌರ್ಮೆಂಟಿಂದ ಸರ್ಟಿಫೈಯೂ ಆಗಿಲ್ಲ ಅಂಥವ್ರ ಹತ್ರ ಹೋಗಿ ಎಣ್ಣೆ ತೊಗೊಳ್ಳೋದು, ವೆಯ್ಟ್ ಲಾಸ್ ಪೌಡ್ರ್ ತೊಗೊಳ್ಳೋದು, ಮುಖಕ್ಕೆ ಹಚ್ಕೊಳ್ಳೋದು. ಮುಖಕ್ಕೆ ಹಚ್ಕೊಳ್ಳೋಕ್ಕೂ ನಿಮಗೂ ಏನೂ ಗೊತ್ತಿಲ್ವಾ? ಮನೆಯಲ್ಲೇ ಕಡಲೆ ಹಿಟ್ಟು ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಹಾಕ್ತಾರ್ರಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಹಾಲು, ಮೊಸರು, ಬಾಳೆಹಣ್ಣು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿ, ಇರೋ ಸ್ಕಿನ್ನೇ ಗ್ಲೋ ಆಗುತ್ತೆ. ಆಲೋವೆರಾ ಹಚ್ಕೊಳ್ಳಿ, ಗ್ಲೋ ಆಗುತ್ತೆ. ಎಣ್ಣೆನ ನೀಟಾಗಿ ಅಪ್ಲೈ ಮಾಡಿ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನೀವು ರೆಗ್ಯುಲರಾಗಿ ಯೂಸ್ ಮಾಡೋ ಸೋಪನ್ನ ಯೂಸ್ ಮಾಡಿ. ನಿಮ್ಮ ಫೇಸು, ನಿಮ್ಮ ಒಂದು ಸ್ಕಿನ್ನು ಚೆನ್ನಾಗಿ ಬರುತ್ತೆ. ಅದನ್ನು ಬಿಟ್ಟು ಯಾರೋ ಏನೋ ಪೌಡ್ರು ಹಾಕ್ಕೊಂಡು ಹಚ್ಕೊಂಡು ಬೆಳ್ಳಗಾಗ್ಬಿಟ್ರು ಅಂತ ಹೇಳ್ಬಿಟ್ಟು ಎಲ್ಲನೂ ಅವ್ರಿವ್ರು ಕೊಡ್ತಾರೆ ಅಂತ ಹೇಳಿ ದುಡ್ಡು ಹೆಚ್ಚಾಗಿದೆ ಅಂತ ತೊಗೊಂಡು ಹಚ್ಕೊಂಡು ನಿಮ್ಮ ಆರೋಗ್ಯ, ನಿಮ್ಮ ಬಾಡಿ ಎಲ್ಲನೂ ಹಾಳು ಮಾಡ್ಕೋಬೇಡಿ. ಆಮೇಲೆ ಕ್ಯಾರೆಟ್ದು ಒಂದು ರೆಸಿಪಿ, ಖುಷ್ಬು ಹೇರ್ ಆಯಿಲ್ ಏನಾದರೂ ನೋಡಿದೆ. ನಂಗೆ ಅದನ್ನು ಫುಲ್ ವಿಡಿಯೋನ ನೋಡೇ ಇಲ್ಲ. ಜಸ್ಟ್ ಖುಷ್ಬುದು ಫೇಸ್ದು ಇದು ಅಂತ ಹೇಳಿ ಹಾಕಿದ್ದಾರೆ. ಸೊ ಅವ್ರು ಮಾಡಿದ್ದಾರೆ, ಅವ್ರ ಫೇಸಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡಿದ್ದಾರೆ. ಸೊ ಇವಾಗ ನಿಮ್ಮ ಫೇಸಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾ? ಅವರಿಗೆ ಕ್ಯಾರೆಟಿಂದ ಫೇಸ್ ಪ್ಯಾಕ್ ಮಾಡಿಕೊಂಡು ಅಪ್ಲೈ ಮಾಡಿದ್ರೆ ಅವರಿಗೆ ಖುಷಿ ಆಗುತ್ತೆ. ಸೊ ಅವ್ರಿಗೆ ಸ್ಕಿನ್ ಗ್ಲೋ ಆಗುತ್ತೆ, ಮಾಡ್ಕೊಂಡಿದ್ದಾರೆ. ಆ ಕ್ಯಾರೆಟದು ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತಾ? ಯಾಕ್ರಿ ಈ ಥರ ದಡ್ಡ್ರ ಥರ ಕೆಲಸಗಳನ್ನ ಮಾಡ್ತೀರ ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಮಕ್ಕಳಿಗೆ ಒಂದೊಂದು ಶಿರಪ್ಗಳೇ ಅಡ್ಜಸ್ಟ್ ಆಗಲ್ಲ ಅಂತ ಬೇರೆ ಶಿರಪ್ಗಳನ್ನ ಕೊಡ್ತಾರೆ. ನುಂಗು ಮಾತ್ರೆನಲ್ಲಿ ಡೋಸ್ ಹೆಚ್ಚು ಕಡಿಮೆ ಇರುತ್ತೆ ಅಂತ ಬೇರೆದನ್ನ ಕೊಡ್ತಾರೆ. ಅಂಥದ್ರಲ್ಲಿ ನೀವು ಹೋಗಿ ತಿನ್ನೋದು, ಮುಖಕ್ಕೆ ಹಚ್ಕೊಳ್ಳೋದು, ಕುಡಿಯೋದು, ಇದರಲ್ಲಿ ಯಾಮಾರ್ತಾ ಇದ್ರಲ್ಲ. ದಯವಿಟ್ಟು ಯೂಟ್ಯೂಬ್ ಮಾಡೋರಾಗಿರ್ಬೋದು ಅಥವಾ ತೊಗೊಳೋರಾಗಿರ್ಬೋದು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮಾಡೋರು ಅಷ್ಟೇ, ಯಾರೋ ಮಾಡ್ತಾ ಇದ್ದಾರೆ ಇದರಿಂದ ನನಗೂ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಮಾಡಬೇಡಿ. ನೀವು ಅದೇ ಥರ ಮಾಡೋದಿದ್ರೆ ಒಂದು ಶಾಪ್ ಓಪನ್ ಮಾಡಿಬಿಟ್ಟು ಅದ್ರಲ್ಲಿ ಸೇಲ್ ಮಾಡಿ ತೋರಿಸಿ, ನಿಮಗೆ ವ್ಯೂವರ್ಸ್ ಇರ್ತಾರೆ, ನಿಮ್ಮನ್ನು ನಂಬ್ತಾರೆ ಅಂತ ಹೇಳಿ ಅವರಿಗೆ ಈ ಥರದ್ದೆಲ್ಲ ಮಾಡಿ ಸೇಲ್ ಮಾಡ್ತಿರಲ್ಲ, ಅದು ಸರಿ ಅನಿಸುತ್ತಾ ನಿಮಗೆ? ತೊಗೊಳ್ಳೋರು ನೀವು ಅಷ್ಟೇ ದಡ್ರು. ಯಾರೋ ಒಬ್ಬರು ತೊಗೊಂಡ್ಬಿಟ್ಟಿರ್ತಾರೆ, ಅವರು ರಿವ್ಯೂ ಹಾಕಿರ್ತಾರೆ, ಮೇಡಮ್ ಗುಡ್ ಮೇಡಮ್, ನನಗೆ ಹೆಲ್ತು ಸೂಪರಾಗಾಯಿತು, ನಾನು ವೆಯ್ಟ್ ಇಷ್ಟು kg ದಪ್ಪಾಗ್ಬಿಟ್ಟೆ, ನನ್ನ ಸ್ಕಿನ್ ಇಷ್ಟು ಗ್ಲೋ ಆಗ್ಬಿಡ್ತು ಅಂತ ಅವ್ರು ಯಾರೋ ರಿವ್ಯೂ ಕೊಟ್ಬಿಡ್ತಿರ್ತಾರೆ. ಅವರೇ ಕೊಟ್ಟಿರ್ತಾರೋ ಇಲ್ಲ ಇವರೇ ಇನ್ನೊಂದು ಅಕೌಂಟಲ್ಲಿ ಹಾಕೊಂಡಿರ್ತಾರೋ ಗೊತ್ತಿಲ್ಲ. ಅದು ನೋಡಿದ ತಕ್ಷಣ ಇನ್ನೊಬ್ಬರಿಗೆ ಜೀವ ಮಿಲ್ಲ ಅಂದ್ಬಿಟ್ಟಿರುತ್ತೆ. ನಂಗೆ ಅವ್ರು ಹಂಗೆ ಆಗ್ಬಿಟ್ಟಿದ್ದಾರೆ, ನಾನು ಆಗ್ಬಿಡೋಣ ಅಂತ ಹೇಳಿ. ಈಗಲೂ ನಾವು ದಪ್ಪ ಇದ್ದೀವಿ ರೀ. ನಾವು ಸಣ್ಣ ಆಗಬೇಕು ಅಂತ ಅಂದಮೇಲೆ ತಿಂದಮೇಲೆ ವಾಕ್ ಮಾಡಿ, ಮನೆಯಲ್ಲೇ ಕೂತ್ಕೊಂಡು ಎಕ್ಸರ್ಸೈಸ್ ಮಾಡಿ, ತಿನ್ನೋದ್ರಲ್ಲಿ ಕಡಿಮೆ ತಿನ್ನಿ, ಹಣ್ಣು ತರಕಾರಿ ಜಾಸ್ತಿ ತಿನ್ನಿ, ವೆಯ್ಟ್ ಕಡಿಮೆ ಆಗ್ತೀರಾ. ಅದನ್ನು ಬಿಟ್ಟು ಯಾಕ್ರಿ ಇಷ್ಟೊಂದೆಲ್ಲ ಅನಾವಶ್ಯಕತೆ ಅನ್ವಾಂಟೆಡ್ ಆಗಿ ಎಲ್ಲನೂ ಯೂಸ್ ಮಾಡ್ತೀರಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಂಥವ್ರಿಗೆ ನಾನು ಹೇಳೋದು ಒಂದೇ, ಯೂಸ್ ಮಾಡಬೇಡಿ. ನಿಮ್ಗೇನು ಬರುತ್ತೋ ಅದನ್ನು ಯೂಸ್ ಮಾಡಿ. ತಿಂದು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಏನು ಮಾಡ್ತೀರಾ? ಮುಖದಲ್ಲಿ ಬಂಗ್ ಬರುತ್ತೆ, ಏನು ಮಾಡ್ತೀರಾ? ಆ ಮುಖ ಇಟ್ಕೊಂಡು ಎಲ್ಲಾದರೂ ಓಡಾಡೋದಕ್ಕಾಗುತ್ತಾ? ದೇವ್ರು ಕೊಟ್ಟಿರೋ ರೂಪ ಅವ್ರಿಗೆ ಹೇಗೆ ಕೊಡ್ತಾರೆ, ಅದು ಏನಾಗಬೇಕು ಅದು ತನಗೆ ತಾನೇ ಆಗುತ್ತೆ. ನಾವು ಅದು ಹೆಚ್ಚಾಗಿ ಮಾಡ್ಕೊಳ್ಳೋದಕ್ಕೆ ಹೋದರೆ ಇದ್ದಿದ್ದು ಎಲ್ಲ ಕೆಟ್ಟೋಗ್ಬಿಡುತ್ತೆ. ಕೊಡೋನು ಅವನೇ, ಕಿತ್ಕೊಳ್ಳೋನು ಅವನೇ. ನಾವು ಏನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು. ಅದು ಹೆಚ್ಚಾಗಿ ಮಾಡಿದ್ರೆ ಅಮೃತನೂ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗ್ತಾರೆ. ನನಗೆ ಈ ವಿಚಾರ ಹೇಳಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ, ಟೈಮ್ ಆಗಿರಲಿಲ್ಲ, ಫೈನಲ್ ಇವತ್ತು ಹೇಳಿದೆ. ಆಮೇಲೆ ಇನ್ನೊಂದು ಫುಡ್ ವಿಚಾರ ಆಯಿತು. ಪಾಪ ನನಗೆ ಆ ಪವನ್ ಅವನ ಬಗ್ಗೆ ಸ್ವಲ್ಪ ಬೇಜಾರಿತ್ತು, ಅದು ಒಂದು. ಆಮೇಲೆ ಇನ್ನೊಂದು ಇವಾಗ ಇನ್ನೊಂದೇನು ಸೆಟ್ಟಿಂಗಲ್ಲಿ ಓಡೋದು ಅಂತ ಅಂದರೆ, ಇವಾಗ ಮನೆಯಲ್ಲಿ ಪೂಜೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಾರಲ್ಲ, ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಸೊ ಕೆಲವೊಬ್ಬರಿಗೆ ಒಂದೊಂದು ಆಚಾರ ಪದ್ಧತಿ ಗೊತ್ತಿರೋದಿಲ್ಲ, ಅವ್ರಿಗೆ ಗೊತ್ತಿರೋದು ಹೇಳ್ತಾರೆ, ಇಷ್ಟ ಆಗಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತಾರೆ, ಇಲ್ಲಾಂದರೆ ಬಿಡ್ತಾರೆ. ಕೆಲವೊಬ್ಬರಿಗೆ ದೀಪಗಳನ್ನ ಹೇಗೆ ಹಚ್ಚಬೇಕು, ಮತ್ತು ಕಳಶನ ಹೇಗೆ ಇಡಬೇಕು, ಕಾಯಿ ಇಡಬೇಕಾ, ಎಲೆ ಇಡಬೇಕಾ, ಅವೆಲ್ಲ ಗೊತ್ತಿರೋದಿಲ್ಲ. ಅದೆಲ್ಲ ವೀಡಿಯೋ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತೀನಿ. ಯಾಕಂದರೆ ಅವರು ಇನ್ನೊಂದಾದ್ರೆ ತಿಳ್ಕೊಂಡು ಮಾಡಿರ್ತಾರೆ, ಅದನ್ನು ಬಿಡಿ. ಇವಾಗ ನ್ಯೂಸ್ ಹೇಳೋದು, ಗೃಹಲಕ್ಷ್ಮಿ ಬಗ್ಗೆ ಹೇಳೋದನ್ನು ಶುರು ಮಾಡ್ಕೊಂಡಿದ್ದಾರೆ. ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ.
ಗೃಹಲಕ್ಷ್ಮಿ ದುಡ್ಡನ್ನು ಹಾಕ್ತಾರೆ ಗುರು, ಸರ್ಕಾರದಲ್ಲಿ ದುಡ್ಡಿಲ್ಲ, ಅವರೇ ಕಿತ್ತಾಡ್ತಾ ಇದ್ದಾರೆ. 2 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದು ಸತಿ ಹಾಕ್ತಾ ಇದ್ದಾರೆ. ಅವ್ರು ಇವತ್ತೇ ಬರುತ್ತೆ, ಹಿಂಗೆ ಬರುತ್ತೆ, ಇವತ್ತು ಇಷ್ಟು ಡೇಟಿಗೆ ಇಷ್ಟನೇ ಟೈಮಲ್ಲೇ ಬರುತ್ತೆ ಅಂತ ಹೇಳಿ ಹಾಕ್ತಾರೆ. ಅದನ್ನೇ ಏನು ಬಿಟ್ಟು ಬಿಡದೆ 1.5 ಲಕ್ಷ ಜನ ನೋಡ್ತಾ ಇದ್ದೀರಾ. ಅದೇನು ದಡ್ರು ಹೋಗೋದು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ನನಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಿಲ್ಲ, ಬಂದಿದ್ರು ನಾನು ಆ ವಿಡಿಯೋನ ನೋಡ್ತಿರ್ಲಿಲ್ಲ. ಯಾಕಂದರೆ ಆ ವಿಡಿಯೋಗಳು ನೋಡಿದ ತಕ್ಷಣ ಮೇಡಮ್ ನನಗೆ ಬಂದಿಲ್ಲ ಅಂದ ತಕ್ಷಣ ಹೋಗಿ ಕಮೆಂಟ್ ಆಗ್ತಿರಲ್ಲ, ಅವ್ರೇನು ಅಂದ್ಬಿಟ್ಟು ಹಾಕ್ತಾರ, ಅಥವಾ ಹೋಗಿ ಅಲ್ಲಿ ಮೇಡಮ್ ಇದಾರಲ್ಲ, ಯಾರು ಅವ್ರ ಹೆಸರು ಮರ್ತೋಯ್ತಲ್ಲಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಅವ್ರ ಹತ್ರ ಹೋಗಿ ಏನಾದ್ರೂ ಡಿಫೆಂಡ್ ಮಾಡ್ತಾರೆ. ಮೇಡಮ್ ಇಂಥ ಜನಗಳಿಗೆ ಹೋಗಿಲ್ಲ, ಇಷ್ಟು ಡಿಸ್ಟಿಕಲ್ಲಿ ಹೋಗಿಲ್ಲ ಅಂತ ಏನಾದರೂ ಡಿಫೆಂಡ್ ಮಾಡ್ತಾರೆ. ಯಾಕ್ರಿ ಈ ಥರ ದಿಟ್ರ ಥರ ಮಾಡ್ತೀರಾ? ಕೆಲವೊಬ್ರು ಅನ್ಎಜುಕೇಟೆಡ್ ಇರ್ತಾರೆ, ಬಿಡಿ ಪಾಪ, ಓಕೆ. ಓದಿರೋರು ಇಂಥ ಕೆಲಸ ಮಾಡ್ತಾರಲ್ಲ, ಆಗ ನಂಗೊಂಥರ ಬೇಜಾರಾಗುತ್ತೆ. ಅಯ್ಯೋ, ನಮ್ಮ ದೇಶ ಇನ್ನೂ ಯಾಕೆ ಹಿಂದುಳಿದಿದೆ ಅಂತಂದರೆ ಹಿಂಗೆ ಹಿಂದುಳಿದೆ. ಯಾವುದಾದ್ರೂ ಒಂದು ಕುರಿ ಹೋಗಿ ಹಳ್ಳಕ್ಕೆ ಬಿತ್ತು ಅಂತ ಅಂದರೆ ಹೌದು ಅವ್ನು ಬಿದ್ದವನೇ ಅಂದರೆ ನಾನು ಹೋಗಿ ಬೀಳೋದು ಅಂತ ಬೀಳ್ತಾಯಿದ್ರು. ಬೇಡ, ದೇವ್ರು ಬುದ್ಧಿ ಕೊಟ್ಟಿದ್ದಾನೆ, ಉಪಯೋಗಿಸ್ಕೊಳ್ಳಿ. ಆ ಥರದ್ದು ಏನಾದರೂ ಬೆನಿಫಿಟ್ ಸಿಕ್ತು ಅಂತಂದರೆ ಕೆಲವೊಂದು ವೆಬ್ಸೈಟ್ಗಳಿದೆ, ಅದರಲ್ಲಿ ಹೋಗಿ ಸರ್ಚ್ ಮಾಡಿ, ಹೋಗಿ ಅಪ್ಲೈ ಮಾಡಿ. ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ಹೋಗಿ ಅಪ್ಲೈ ಮಾಡಿ. ಅರ್ಥ ಆಗಲಿಲ್ವಾ ಅದು ಏನು ಮಾಡಿದ್ದಾರೆ, ಅದಕ್ಕೆ ಯೂಟ್ಯೂಬಲ್ಲಿ ಅವರು ಈ ಥರ ಅಪ್ಲೈ ಮಾಡಿ, ಹೀಗೆ ಮಾಡಿ ಅಂತ ಹಾಕಿರ್ತಾರೆ ಅಂತ ವೀಡಿಯೋಗಳನ್ನ ನೋಡಿ. ಇವತ್ತಿಷ್ಟನೇ ತಾರೀಕಿಗೆ ವೀಡಿಯೋ ಬರುತ್ತೆ, ಇವತ್ತೇನಾಯಿತು, ಗೃಹಲಕ್ಷ್ಮಿ ಹಣ ಇವತ್ತಿನ ಬರಲ್ಲ, ದೊಡ್ಡ ತೆಗೆದ್ಬಿಡು ತಂಬ್ಲೈನ್ ಹಾಕ್ಬಿಡೋದು, ಎಲ್ಲ ಹೋಗಿ ಬಿದ್ದುಬಿಡೋದು. ಅದು ಅವರವರು ಒಂದು ವ್ಯೂಸಿಗೋಸ್ಕರ ಮಾಡ್ಕೋತಾರೆ. ಆದರೆ ಹೋಗಿ ಅತಿ ಹೆಚ್ಚಾಗಿ ಅದನ್ನೇ ನಂಬಿ ಹಾಳಾಗ್ತಾರಲ್ಲ, ಅದ್ರ ಬಗ್ಗೆ ಈ ವಿಚಾರನ ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ಸೊ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿತ್ತು ಅಂತಂದರೆ ದಯವಿಟ್ಟು ಕ್ಷಮಿಸಿ. ಸೊ ಯಾವುದನ್ನು ಬೇಕಿದ್ರೂ ಆಕ್ಸೆಪ್ಟ್ ಮಾಡ್ಕೋತೀನಿ. ಫುಡ್ಡು ಮತ್ತು ಆಯಿಲು ಮತ್ತು ಹೆಲ್ತ್ ಡ್ರಿಂಕ್ಸ್ ಇದೆಯಲ್ಲ, ಅದನ್ನು ನಾನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ತಪ್ಪು ಅಂತಲೇ ಹೇಳ್ತೀನಿ. ಈಗ ಒಬ್ಬೊಬ್ಬರು ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡಿ ಸೇಲ್ ಮಾಡ್ತಾರಲ್ವ, ಅದನ್ನು ತೊಗೋಬೋದು ರೀ, ನೀವು ತೊಗೊಳ್ಳಿ. ತಿಂದಮೇಲೆ ಅಡ್ಜಸ್ಟ್ ಆಗಿಲ್ಲ, ಆ ಸ್ಮೆಲ್ಲಲ್ಲಾಗಿರ್ಬೋದು, ಟೇಸ್ಟಲ್ಲಾಗಿರ್ಬೋದು ಗೊತ್ತಾಗ್ಬಿಡುತ್ತೆ. ಮನೆಯಲ್ಲಿ ಒಬ್ಬರು ತಿಂದಿರ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ನೀವು ಇರೋದು ಬರೋದನ್ನೆಲ್ಲ ಕುಡಿದ್ಬಿಟ್ಟು ಏನಾದರೂ ಮಾಡ್ಕೊಳ್ತು ಅಂತಂದರೆ, ಒಂದ್ಸಲ ಅಡಿಟ್ ಆಯಿತು ಅಂತಂದರೆ ಅಡಿಟ್ ಆಗಿರ್ತೀರ. ಕುಡಿತಾ ಏನಾದರೂ ಡೀಪ್ ಏನಾದರೂ ಆಯಿತು ಅಂತಂದರೆ ಏನು ಮಾಡ್ತೀರಾ? ಸೊ ಆ ವಿಚಾರವಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನು ನೀವು ನಿಮಗೆ ಪಾಸಿಟಿವ್ ಆಗಿ, ನಿಮಗೆ ಅಡ್ವಾಂಟೇಜ್ ಆಗಬೇಕು, ನಿಮಗೆ ಉಪಯುಕ್ತ ಆಗಬೇಕು ಅನ್ನೋ ರೀತಿಯಾಗಿ ತೊಗೊಳ್ಳಿ. ಅದರಿಂದ ನಿಮಗೆ ಬೆನಿಫಿಟ್ ಇಲ್ಲ ಅಂತಂದರೆ ಜಸ್ಟ್ ಆ ಕಡೆ ತಿರುಗು ನೋಡೋದಕ್ಕೂ ಹೋಗಬೇಡಿ. ನಾನಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ನಮ್ಗೆ ಎಲ್ಲಿ ಲಾಭ ಇರುತ್ತೆ ನಾವು ಅಲ್ಲಿರಬೇಕು, ನಮಗೆ ಲಾಭ ಇಲ್ಲ ಅಂದಿದ್ದ ಕಡೆ ನಾವು ಅಲ್ಲಿ ಹೋಗಬಾರ್ದು. ಸೊ ವಿಚಾರ ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿತ್ತು ಅಂತಲೂ ಕೂಡ ಕ್ಷಮೆ ಇರಲಿ. ಸೊ ನನ್ನ ಚಾನಲ್ಗಿನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಕೆಲವೊಂದಷ್ಟು ಉಪಯುಕ್ತ ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅಡುಗೆ ಆಗಿರ್ಬೋದು, ನನ್ನ ಒಂದು ಜೀವನ ಶೈಲಿ ಆಗಿರ್ಬೋದು, ಇದ್ರ ಬಗ್ಗೆ ನಾನು ವಿಡಿಯೋನ ಶೇರ್ ಮಾಡ್ಕೋತೀನಿ. ಹಾಗೆ ಮಕ್ಕಳ ಬಗ್ಗೆ ಏನಾದ್ರೂ ವಿಚಾರಗಳು ಅತಿ ಹೆಚ್ಚಾಗಿ ಹೇಳಬೇಕು ಅಂತ ಅನಿಸಿದಾಗ ನಾನು ಅಂಥ ವಿಚಾರಗಳನ್ನ ಕೂಡ ನಾನು ಶೇರ್ ಮಾಡ್ಕೋತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.